ರೋಜಾ ಅಮ್ಮಂದು ಆಬ್ಸೆಂಟ್ ಕಾಣಿಸುತ್ತೆ, ಪ್ರೆಸೆನ್ಸ್ ಇರಲ್ಲ. ಸೊ ಎಷ್ಟು ಬೇಜಾರಾಗುತ್ತೆ? ಆ್ಯಕ್ಚುಲಿ ಒಂದು ಸತಿ ನಾನು ಅವಾರ್ಡ್ ಇವೆಂಟಲ್ಲಿ ಅಮ್ಮನ ಭೇಟಿ ಮಾಡಿದೆ, ಮತ್ತು ಒಂದು 2 ಇವೆಂಟಲ್ಲಿ ಐ ಮಿಸ್ಡ್. ಪಾಪ ಇಂದು ಇಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಅವ್ರ ಮೊಮ್ಮಗಳು ಅಂದರೆ ಅಮ್ಮ ಅವ್ರದ್ದು ಮರಿ ಮೊಮ್ಮಗಳು ಅನ್ಸುತ್ತೆ. ಅವ್ರು ಇದಕ್ಕೆ ಹೋಗಬೇಕಿತ್ತು, ನಾನು ಅವಾಗ ಇರಲಿಲ್ಲ, ಮಿಸ್ ಮಾಡಿಕೊಂಡೆ. ಆ ಥರದ್ದು ಒಂದು 2-3 ಮಿಸ್ ಮಾಡ್ಕೊಂಡಿದ್ದೆ. ನಾನು ಯಾವಾಗಲೂ ಹೇಳ್ತಾ ಇದ್ದೆ ಅಮ್ಮನ ಹೋಗಿ ಭೇಟಿ ಮಾಡೋಣ. ನಾನು ಫಂಕ್ಷನ್ ಎಲ್ಲ ಮಿಸ್ ಮಾಡಿಕೊಂಡೆ. ಆಯಿತು ಮನೆಗೆ ಮಲ್ಲೇಶ್ವರಂ ಮನೇಲಿ ಇರ್ತಾರಮ್ಮ, ಯಾವಾಗಾದರೂ ಹೇಳಿ ಅಂತ. ಆಯ್ತು ಇವಾಗ ಹೋಗೋಣ, ನಾಳೆ ಹೋಗೋಣ ಅಂತ ಇದೇ ಥರ ಅಂದ್ಕೊಂಡು ಐ ಕುಡಂಟ್ ಇವತ್ತು ಈ ರೀತಿ ಅಮ್ಮನ ದರ್ಶನ ಮಾಡೋಂಗಾಯಿತು, ವಿಚ್ ವಾಸ್ ನಾಟ್ ಎಕ್ಸ್ಪೆಕ್ಟೆಡ್. ಯಾಕಂದರೆ ಅವ್ರು ಆರಾಮಾಗೇ ಇದ್ದರು. ಇನ್ಫ್ಯಾಕ್ಟ್ ಯಾರೂ ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಆರಾಮಾಗೇ ಇದ್ದರು. ಇವತ್ತು ಅದೇ ನಮ್ಮ ಇಂಡಿಯನ್ ಸಿನಿಮಾಗೇ ಒಂದು ದೊಡ್ಡ ಲಾಸು ನಾವು ಕಳ್ಕೊಂಡಿರೋದು. ಈ ಶೋಕಾಚರಣೆಯಲ್ಲಿದ್ದೀವಿ. ಅದೇ ನನಗೆ ಇವಾಗಲೂ ಅದೇ ಅನಿಸ್ತಾ ಇರೋದು, ಅಯ್ಯೋ ಯಾವಾಗ ಒಂದು ಸತಿ ಬಂದುಬಿಡ್ಬೇಕಿತ್ತು, ಮನೆಗೆ ಬಂದುಬಿಡ್ಬೇಕಿತ್ತು ಅಂತ ಅನಿಸ್ತಾ ಇದೆ. ಸೊ ನಿಮಗೆ ಸಿಕ್ಕಾಗೆಲ್ಲ ಏನಾದರೂ ಟಿಪ್ಸ್ ಕೊಡ್ತಾ ಇದ್ರಾ, ಹಾಗಿರಬೇಕು ಹೀಗಿರಬೇಕು ಅಂತ? ಯಾಕಂದರೆ ಅವರು ಶಿಸ್ತಿನ ಸಿಪಾಯಿ ಥರ ಇದ್ದರು. ಸೊ ಎಲ್ಲ ನಟಿಯರು ಅಂತಂದರೆ ತುಂಬ ನೀಟಾಗಿ ಡ್ರೆಸ್ಅಪ್ ಮಾಡಿಕೊಂಡು ನೀಟಾಗಿರಬೇಕು ಅಂತ ಯಾವಾಗಲೂ ಹೇಳ್ತಾ ಇದ್ರು ಅವರು. ಸೊ ನಿಮ್ಗೆ ಆ ಥರದ್ದು ಏನಾದರೂ ಹೇಳಿರೋದುಂಟಾ? ಇಲ್ಲ, ನಾನು ಅವ್ರ ಹತ್ರ ಅಷ್ಟು ಒಡನಾಟ ಮಾಡಿಲ್ಲ, ಟು ಬಿ ಆನೆಸ್ಟ್ ಮಂಗಳ. ನಾನು ಒಂದು ಈವೆಂಟಲ್ಲಿ ಭೇಟಿ ಮಾಡಿದ್ದೀನಿ. ಅದ ನಂತರ ಅದೇ ನಂಗೆ ಇಂದೋರ್ ಹತ್ರನೇ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಿದ್ದು. ಅಷ್ಟು ಫಸ್ಟ್ ಸರ್ಕಲ್ ಗೊತ್ತಿದ್ರು ನಾನು ಅದೇ ಅಂದ್ಕೊಳ್ತೀವಿ. ಸಮ್ಟೈಮ್ಸ್ ನಮ್ಗೆ ತುಂಬ ಆಗ್ತದೆ, ನಾವು ಏನು ಮಾಡ್ತೀವಿ, ಆಯ್ತು ಹೋಗೋಣ ಯಾವಾಗಲಾದರೂ ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ. ನೋಡಿ ಈ ಥರ ಆದಾಗ ನಮಗೆ ಅವಕಾಶಗಳು ಸಿಗಲ್ಲ. ಸೊ ಆ ಥರ ನಾನು ಭೇಟಿ ಮಾಡಿರಲಿಲ್ಲ, ಬಟ್ ತುಂಬ ಕೇಳಿದ್ದೀನಿ ಅವ್ರ ಬಗ್ಗೆ ಎಲ್ಲ. ಅವರು ಯಾವ ಥರ, ಮತ್ತು ನನ್ನ ಫ್ರೆಂಡ್ ಇಂದು ಮಗಳನ್ನ ಇಲ್ಲೇ ಬಿಟ್ಟು ಅಮ್ಮನ ಹತ್ರ, ಅಮ್ಮಂಗೆ ಮಕ್ಕಳಂದರೆ ಭಾರಿ ಪ್ರಾಣ ಅಂತ, ಅಷ್ಟು ಅಯ್ಯೋ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರಂತ. ಅದೆಲ್ಲ ಅಪ್ಡೇಟ್ಸ್ ನಾವು ಡಿಸ್ಕಷನ್ ಮಾಡ್ತಾ ಇರ್ತಿದ್ವಲ್ಲ ಫ್ರೆಂಡ್ಸ್ ಮೀಟ್ ಮಾಡಿದಾಗೆಲ್ಲ, ಅವಾಗೆಲ್ಲ ಅದೆಲ್ಲ ಹೇಳೋರು ಅಮ್ಮನ ಬಗ್ಗೆ. ಆಮೇಲೆ ನನಗೆ ಅಮ್ಮನ ವಿಚಾರದಲ್ಲಿ ಏನಂದರೆ, ಅವ್ರು ರೆಡಿ ಆಗ್ತಿದ್ದಂಥ ರೀತಿ ಇದೆಯಲ್ಲ ಹಬ್ಬ ಬಿಹೈಂಡ್ ಕ್ಯಾಮ್ರಾ. ಸೊ ಹೀಗೆ ಸ್ಯಾಂಡಲ್ವುಡ್ನ ಎಲ್ಲ ತಾರೆಯರು, ನಟ ನಟಿಯರೆಲ್ಲರೂ ಕೂಡ ಅಗಲಿದ ಅಭಿನಯ ಸರಸ್ವತಿ ಬಿ ಸರೋಜಾದೇವಿ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ.